नमस्ते जी। मेरा नाम गौरव पंड्या है। मैं मातृज्ञा से बोल रहा हूँ पंडित जी। अभी आज का डेट है 30 मार्च 2026। ये कर्नाटक से आए हैं और उनको मेरा कांटेक्ट कहाँ से मिला, वो पूजा उनको कैसा लगा और उनको भोजन कैसा लगा, वो अभी आपको उनकी ही लैंग्वेज में आपको बताएंगे। ನಮಸ್ತೆ. ನಾವು ನಮ್ಮ ಫ್ಯಾಮಿಲಿಯವರೆಲ್ಲರೂ ಬೆಂಗಳೂರಿಂದ ಬಂದಿದ್ದೀವಿ. ಆ್ಯಕ್ಚುಲಿ ಇಲ್ಲಿ ಪಂಡಿತ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ, ಯೂಟ್ಯೂಬ್ನ ನೋಡಿ ಕಾಂಟ್ಯಾಕ್ಟ್ ಮಾಡಿದ್ವಿ. ಇಮಿಡಿಯೇಟಾಗಿ ರೆಸ್ಪಾನ್ಸ್ ಒಳ್ಳೆ ರೀತಿಯಿಂದ ಬಂತು ಅವ್ರದ್ದು. ಹೀಗಾಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಮಾರ್ನಿಂಗ್ ಎಷ್ಟು ಗಂಟೆಗೆ ಬರ್ತೀವಿ ಎಲ್ಲ ಡೀಟೇಲ್ಸ್ ನಾವು ಕೊಟ್ಟಿದ್ದೆ ಅವರಿಗೆ. ಅದರ ಪ್ರಕಾರ ಅವರು ನಮಗೆ ವೇಟ್ ಮಾಡಿ ಇದು ಎಲ್ಲ ಶ್ರಾದ್ದದ್ದು ಎಲ್ಲ ಇದನ್ನೆಲ್ಲ ಒಳ್ಳೆ ರೀತಿಯಿಂದ ನಡೆಸ್ಕೊಟ್ರು. ನಮಗೆ ಇದು ಒಳ್ಳೆ ರೀತಿಯಿಂದ ನಡೆಸ್ಕೊಟ್ರಲ್ಲದೆ ಊಟನೂ ಸರಿಯಾಗಿ ನಮಗೆ ತಯಾರು ಮಾಡಿಕೊಟ್ರು. ಒಳ್ಳೆ ರೀತಿಯಿಂದ ಊಟ ಮಾಡಿದ್ವಿ. ಇವ್ರನ್ನ ಏನು ಬೇರಾದ್ರೆ ಕಾಂಟ್ಯಾಕ್ಟ್ ನಂಬರು ಕೆಳಗಡೆ ಕೊಟ್ಟಿರುತ್ತೆ, ಅದನ್ನೇ ಕಾಂಟ್ಯಾಕ್ಟ್ ಮಾಡಿ ಅವರಿಗೆ. ನಮಸ್ಕಾರ, ನಾನು ರಾಘವೇಂದ್ರ ಕುಲಕರ್ಣಿ. ಇಲ್ಲಿ ಶ್ರಾದ್ದ ಮಾಡಿಸುವಾಗ ಮಾತೃಗಯದ ಮಹತ್ವ ಮತ್ತು ಏನೇನು ಮಾಡಬೇಕು, ಯಾಕೆ ಪ್ರತಿಯೊಂದು ಮಂತ್ರದ ಉಚ್ಚಾರಣೆ ಮತ್ತು ಅದರ ಮಹತ್ವವನ್ನು ತಿಳಿಸಿಕೊಟ್ರು. ಹೀಗಾಗಿ ಇದು ಒಳ್ಳೆಯ ರೀತಿಯಿಂದ ನಮಗೆಲ್ಲ ಮಾಡಿದ್ದಾರೆ. ಇವರು ಭೋಜನವನ್ನು ಒಳ್ಳೆಯ ರೀತಿಯಲ್ಲಿ ನಮಗೆ ಸಮರ್ಪಕವಾಗಿ ಮಾಡಿಸಿಕೊಟ್ಟಿದ್ದಾರೆ. ನಮಸ್ಕಾರ, ನಾನು ಶೋಭಾ ಕಂಕಣವಾಡಿ ಬೆಳಗಾವಿಯಿಂದ ಬಂದಿದ್ದೇನೆ. ಇಲ್ಲಿ ಮಾತೃಗಯಾದ ಮಹತ್ವವನ್ನು ತಿಳಿದುಕೊಂಡು ನಾವು ಬಂದ್ವಿ. ಇಲ್ಲಿ ಸಿಕ್ಕಂತ ನಮಗ ಪಂಡಿತರು ಮಾತೃಗಯದ ಮಹತ್ವ ಯಾಕೆ ಮಾಡಬೇಕು, ಹೇಗೆ ಮಾಡಬೇಕು, ಮಾಡೋದ್ರಿಂದ ಆಗುವಂತ ಪ್ರಯೋಜನಗಳೇನು, ಅದರ ಉಪಯೋಗಗಳೇನೆಂಬುದು ಸವಿಸ್ತರವಾಗಿ ತಿಳಿಸಿದರು. ಅಲ್ಲಿ ಶ್ರಾದ್ದ ಮಾಡಬೇಕಾದ ಸುಧಾ ಪ್ರತಿಯೊಂದು ವಾಕ್ಯದ ಅರ್ಥವನ್ನು ವಿವರಿಸಿ ನಮಗೆ ಹೇಳಿದರು. ಇದರಿಂದ ನಮಗ ಮುಂದಿನ ಜನಾಂಗಕ್ಕೆ ತಿಳಿಸಲು ಕೂಡ ಬಹಳಷ್ಟು ಅನುಕೂಲ ಆಗುತ್ತದೆ. ಇದರಿಂದ ಅವರಿಗೆ ನಾನು ಯೂಟ್ಯೂಬ್ ಪ್ರಕಾರ ಅವರಿಗೆ ಧನ್ಯವಾದಗಳನ್ನು ಹೇಳುತ್ತೇನೆ.